ನಮಸ್ತೆ ವೀಕ್ಷಕರೇ, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಲಿ ಹುದ್ದೆಗಳು ಖಾಲಿದೆ. ಆ ಹುದ್ದೆಗೆ ಹೇಗೆ ಅರ್ಜಿ ಸಲ್ಲಿಸೋದು, ಕೊನೆ ದಿನಾಂಕ ಯಾವಾಗ, ಏನೇನು ಅರ್ಹತೆ ಇರಬೇಕು, ವಯಸ್ಸಿನ ಮಿತಿ ಎಷ್ಟಿರಬೇಕು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ತಾವೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. 4ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿರುತ್ತೆ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಕೆಲ ದಿನಗಳ ಹಿಂದೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇನಂತ ಅಂದರೆ, ಅಂಗನವಾಡಿ ಹುದ್ದೆಗಳ ನೇಮಕಾತಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಸುಮಾರು 6,000 ಹುದ್ದೆಗಳಿದೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಕೊನೆ ದಿನಾಂಕ ಜನವರಿ 12, 2024 ಕೊನೆ ದಿನಾಂಕ ಅಂತ ಇಲಾಖೆ ನಿಗದಿಪಡಿಸಿದೆ. ಅದರೊಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಸ್ಕಿಪ್ ಮಾಡದೆ ನೋಡಿ ಹೇಗೆ ಅಪ್ಲೈ ಮಾಡೋದು, ವಯಸ್ಸಿನ ಮಿತಿ ಎಷ್ಟು ಅನ್ನೋದನ್ನೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ 21 ವರ್ಷ ಆಗಿರಲೇಬೇಕು ಮತ್ತು 40 ವರ್ಷದೊಳಗಿರಬೇಕು. 40 ವರ್ಷಕ್ಕಿಂತ ಮೇಲ್ಪಟ್ಟರೆ ನಿಮಗೆ ಸಿಗೋದಿಲ್ಲ. ಮತ್ತು 21 ವರ್ಷಕ್ಕಿಂತ ಕೆಳಗಿದ್ರೂ ಸಿಗೋದಿಲ್ಲ. ಅಂದರೆ 21 ವರ್ಷದಿಂದ 40 ವರ್ಷದ ಒಳಗಡೆ ಇರೋರು ಅಪ್ಲೈ ಮಾಡಿದ್ರೆ ನಿಮಗೆ ಸಿಗೋ ಪಾಸಿಬಿಲಿಟೀಸ್ ಇರುತ್ತೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅಂಗನವಾಡಿ ನೇಮಕಾತಿಗೆ ನೀವು ಆಫ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕು. ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ನೀವು ಆಫ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಪ್ಲಿಕೇಶನ್ನ ನೀವು ಇಲಾಖೆಯ ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ನ ತಗೊಳ್ಬಹುದು. ಇಲ್ಲ ಅಂತ ಅಂದರೆ ಇಲಾಖೆದು ಅಧಿಕೃತ ವೆಬ್ಸೈಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ಅರ್ಜಿನ ತಗೊಳ್ಬಹುದು. ಅಂದರೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಇದು ಅಪ್ಲಿಕೇಶನ್ ನಮಗೆ ಬೇಕು ಅಂತಂದರೆ ಅವ್ರು ನಿಮಗೆ ಪ್ರಿಂಟೌಟ್ ತೆಗೆದು ಕೊಡ್ತಾರೆ. ಅಷ್ಟು ಗೊತ್ತಾಗಲಿಲ್ಲ ಅಂತಂದರೆ ನೀವು ಕಚೇರಿಗೆ ಹೋಗಿ ನೀವು ಅಪ್ಲಿಕೇಶನ್ನ ತಗೊಳ್ಬಹುದು. ನೀವು ಅಪ್ಲಿಕೇಶನ್ ತಗೊಂಡ್ಮೇಲೆ ಅರ್ಜಿಲಿ ಏನೇನು ಮಾಹಿತಿ ಕೇಳಿರ್ತಾರೆ ಅದನ್ನೆಲ್ಲ ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕು. ನಂತರ ನೀವು ಅರ್ಜಿ ನಮೂನೆಯ 2 ಪ್ರತಿಗಳನ್ನ ಅಂಚೆ ಮೂಲಕ ಅಂಗನವಾಡಿ ಕಚೇರಿಗೆ ಸಲ್ಲಿಸಬೇಕು. ನೀವು ಇದನ್ನು 12ನೇ ತಾರೀಕು ಒಳಗಡೆ ಮಾಡಬೇಕು. ನೀವು ಫಾರಮ್ ಸಲ್ಲಿಸಿದ ಮೇಲೆ ಅಪ್ಲಿಕೇಶನ್ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಜಾಗರೂಕರಾಗಿ ಎಲ್ಲನೂ ನೀಟಾಗಿ ಫಿಲ್ ಮಾಡಿ. ಅಂದರೆ ಅಪ್ಲಿಕೇಶನ್ ನೀವು ಕೊಟ್ಬಿಟ್ಟ ಮೇಲೆ ನಿಮಗೆ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕೊಡೋದಿಲ್ಲ ಅವರು. ಅದಕ್ಕೆ ನೀವು ಜಾಗರೂಕರಾಗಿ ಎಲ್ಲನೂ ಫಿಲ್ ಮಾಡಿ. ಏನೇನು ದಾಖಲೆಗಳು ಬೇಕು ಅಂತಂದರೆ 10th ಮಾರ್ಕ್ಸ್ ಕಾರ್ಡ್ ಅಥವಾ 12th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರಲೇಬೇಕು, ಮತ್ತು ವಾಸಸ್ಥಳ ದೃಢೀಕರಣ ಪತ್ರ, ಮತ್ತು ಸಂಯೋಜಿತ ID, ಮತ್ತು ಮೊಬೈಲ್ ನಂಬರು, ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಪ್ರಮಾಣ ಪತ್ರ, ಕೆಲಸದ ಅನುಭವ ಇದ್ದರೆ ಅದ್ರ ಪತ್ರನೂ ನೀವು ಸಲ್ಲಿಸ್ಬೋದು, ಮತ್ತು BPL ಕಾರ್ಡು, ವಯಸ್ಸಿನ ಪ್ರಮಾಣ ಪತ್ರ, ಮತ್ತು ಮದುವೆ ಆಗಿದ್ದರೆ ಮದುವೆ ಸರ್ಟಿಫಿಕೇಟು ಬೇಕಾಗುತ್ತೆ. ಈ ಅಂಗನವಾಡಿ ಹುದ್ದೆಗಳಿಗೆ ಯಾವುದೇ ಪರೀಕ್ಷೆನ ಅವರು ನಡೆಸೋದಿಲ್ಲ. ನೀವು 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಅಂಕಗಳು ಪಡೆದಿರ್ತಿರಲ್ಲ ಅದು, ಮತ್ತು ಬಡತನ ರೇಖೆಯ ಸ್ಥಿತಿ ಮತ್ತು ಜಾತಿ ಇತ್ಯಾದಿ ಆಧಾರದ ಮೇಲೆ ಅಭ್ಯರ್ಥಿನ ನೇಮಕ ಮಾಡ್ಕೊಳ್ತಾರೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ಯಾರಿ ಕುಚ್ ವೀಡಿಯೋಸು, ಎಂಬ್ರಾಯ್ಡ್ರಿ ವೀಡಿಯೋಸು, ಮೋಟಿವೇಶನ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೊಟ್ಟೆ ತಿಂದಮೇಲೆ ಯಾವ ಆಹಾರನ ತಗೊಳ್ಬಾರ್ದು, ಆ್ಯಪಲ್ ತಿಂದಮೇಲೆ ಯಾವ ಆಹಾರನ ತಗೊಳ್ಬಾರ್ದು, ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಕ್ರೋಶಾ ಕುಚ್ಚು ಬರದೇ ಇರೋರಿಗೆ ಸೂಜಿ ಯೂಸ್ ಮಾಡಿಕೊಂಡೆ ಈಸಿಯಾಗಿ ಹೇಗೆ ಕುಚ್ಚು ಮಾಡ್ಕೊಳ್ಬಹುದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.